Hi. So I got very happy when you asked the doubt I expected from you. ಸೊ ಇದು ಯಾವುದೇ ಫ್ಯಾಕ್ಟರ್ಸ್ ಇರಲಿ, ಎಕ್ಸ್ಚೇಂಜ್ ರೇಟ್, ನಾಮಿನಲ್ ಎಕ್ಸ್ಚೇಂಜ್ ರೇಟ್, ರಿಯಲ್ ಎಕ್ಸ್ಚೇಂಜ್ ರೇಟ್, ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್, ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್, ಯಾವುದೇ ಟರ್ಮಿನಾಲಜಿ, ಇಫ್ a question is saying, or if somebody is saying, if you read that these terminologies in the newspaper, that near is increased, that means our psychology say increase means 80 ಇಂದ 100 ಆಗಿದೆ ಅಂತ. ಬಟ್ ಇಟ್ ಈಸ್ ನಾಟ್ ಸೇಯಿಂಗ್ ಅಬೌಟ್ ನಂಬರ್ಸ್, ಇಟ್ ಈಸ್ ಸೇಯಿಂಗ್ ಅಬೌಟ್ ವ್ಯಾಲ್ಯೂ. ಸೊ ಇನ್ಕ್ರೀಸ್ಡ್ ಅಂತ ಅಂದರೆ 90 ರೂಪೀಸ್ ಇದ್ದಿದ್ದು 80 ರೂಪೀಸ್ ಪರ್ ಡಾಲರ್ ಆಗಿದೆ. ರುಪಿ ಈಸ್ ಅಪ್ರಿಷಿಯೇಟೆಡ್. ಆ್ಯಂಡ್ ವೆನ್ ದೇ ಸೇ ರೀರ್ ಈಸ್ ಡಿಕ್ರೀಸ್ಡ್ ಆರ್ ಎಕ್ಸ್ಚೇಂಜ್ ರೇಟ್ ಈಸ್ ಡಿಕ್ರೀಸ್ಡ್ ಆರ್ ಎಕ್ಸ್ಚೇಂಜ್ ರೇಟ್ ಈಸ್ ಫಾಲಿಂಗ್, ಇಫ್ ಯು come across such type of statement, 90 rupees per dollar ಇದ್ದಿದ್ದು it will go to 100 rupees per dollar, because you already cleared it that it is regarding value, not about numbers. So 90 rupees ಕೊಡೋ ಜಾಗದಲ್ಲಿ you need to give 100 rupees now, so your value of currency decreased. That got matched here. Then if it is says increase ಆಗಿದೆ ಅಂತ ಅಂದರೆ 90 ರೂಪೀಸ್ ಕೊಡೋ ಕಡೆ ನೀನು ಓನ್ಲಿ 80 ರೂಪೀಸ್ ಕೊಡಬೇಕು. ಸೊ ನಿನ್ನ ಕರೆನ್ಸಿ ವ್ಯಾಲ್ಯೂ ಏನಾಗಿದೆ ಮಾರ್ಕೆಟಲ್ಲಿ ಜಾಸ್ತಿ ಆಗಿದೆ, ಸೊ ಕಡಿಮೆ ಕೊಡಬೇಕು. ಐ ಆಮ್ ಗ್ಲ್ಯಾಡ್ ದಟ್ ಯು ಅಬ್ಸರ್ವ್ಡ್ ಇಟ್. ಆ್ಯಂಡ್ ಪೋಸ್ಟ್ ವಿಚ್ ವಿ ಹ್ಯಾವ್ ಸ್ಟಡೀಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಲ್ಸೋ. ಟ್ರೆಷರಿ ಬಿಲ್ಸ್ ಅಂದ್ರೇನು, ಟೈಪ್ಸ್ ಯಾವ್ಯಾವ್ದು ಬರುತ್ತೆ, ಹೇಗೆ ಇದ್ರ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ ಅಂದ್ರೇನು, ಡೇಟೆಡ್ ಸೆಕ್ಯೂರಿಟೀಸ್ ಅಂದರೆ ಏನು, ಅದರಲ್ಲಿ ಟೈಪ್ಸ್ ಯಾವ್ಯಾವ್ದು ಬರುತ್ತೆ, ದೆನ್ ಸ್ಟೇಟ್ ಡೆವಲಪ್ಮೆಂಟ್ ಲೋಸ್ ಅಂದ್ರೇನು, ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ಕ್ವಾಲಿಫೈ ಫಾರ್ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ದಟ್ ಈಸ್ SLR. ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಸ್ಟಡೀಡ್ ಆಲ್ರೆಡಿ. ನಾವು ವಾಟ್ ಈಸ್ ಲೆಫ್ಟ್ ಈಸ್ ಇದೆಲ್ಲ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇದೆ ಅಲ್ಲ, ಇದು ಟ್ರೇಡ್ ಮಾಡೋದಕ್ಕೆ ಒಂದು ಮಾರ್ಕೆಟ್ ಬೇಕಲ್ವಾ, ಆ ಮಾರ್ಕೆಟ್ ಬಗ್ಗೆ ಇಲ್ಲಿ ಸ್ಟಡಿ. Okay, all you need to remember about government security market is it is being managed and regulated by. ಈ ಫುಲ್ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡೋದಕ್ಕೆ ಒಂದು ಮಾರ್ಕೆಟ್ ಇರುತ್ತೆ ಅಲ್ವಾ, ಅದನ್ನು ಮ್ಯಾನೇಜ್ ಯಾರು ಮಾಡ್ತಾರೆ ಮತ್ತು ರೆಗ್ಯುಲೇಟ್ ಯಾರು ಮಾಡ್ತಾರೆ ಅಂದರೆ, ಇದರಲ್ಲಿ ಅವರು ಕ್ವೆಶನ್ನಲ್ಲಿ ಟ್ರ್ಯಾಪ್ ಮಾಡೋ ಚಾನ್ಸಸ್ ಇದೆ. ಯಾರು ಮಾಡ್ತಾರೆ ಅಂತ, ಗವರ್ಮೆಂಟ್ ಮಾಡ್ತಾರೆ, ಗವರ್ಮೆಂಟ್ ರಿಲೇಟೆಡ್ ಆಪ್ಷನ್ಸ್ ಕೊಡ್ತಾನೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅದು ಇದು ಅಂತ. ಬಟ್ ಇಟ್ ಈಸ್ ಡನ್ ಬೈ ವಾಟ್, RBI. ಸೊ ಯಾವಾಗ ಬೇಕಾದರೂ ಸ್ಟೇಟ್ ಗವರ್ಮೆಂಟ್ಸ್ಗೆ ಅಥವಾ ಸೆಂಟ್ರಲ್ ಗವರ್ಮೆಂಟಿಗೆ ಮನಿ ಅವಶ್ಯಕತೆ ಇದ್ದಾಗ ಅವ್ರೇನು ಮಾಡ್ತಾರೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಕೊಟ್ಟು RBI ಹತ್ರದಿಂದ ದುಡ್ಡು ಕಲೆಕ್ಟ್ ಮಾಡ್ಕೊತಾರೆ, ದುಡ್ಡು ಇಸ್ಕೊತಾರೆ. ಸೊ ದಟ್ ಈಸ್ ಇನ್ ಪ್ರೈಮರಿ ಮಾರ್ಕೆಟ್. ಆ್ಯಂಡ್ ದೀಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನಾಗುತ್ತೆ, ಸೆಕೆಂಡ್ರಿ ಮಾರ್ಕೆಟಿಗೂ ಹೋಗುತ್ತೆ. ಇಲ್ಲಿ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇಂಡಿವಿಜುವಲ್ಸ್ ಕೂಡ ಬೈ ಮಾಡ್ಬೋದು. ಫಸ್ಟ್ ಇದೇ ಥರ ಪ್ರೊಸೆಸ್ ಇದ್ದಿದ್ದು. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಡೈರೆಕ್ಟಾಗಿ ಈಗ ಇಂಡಿವಿಜುವಲ್ಸ್, ನಾನು ನೀವು ಎಲ್ಲ ಯಾರಿದ್ದೀರಾ, ಇವರೆಲ್ಲರೂ ಫಸ್ಟು BSE NSE ಹತ್ರ ಅಷ್ಟೇ ತೊಗೊಬೋದಾಗಿತ್ತು. ಬಟ್ ಇವಾಗ ಒಂದು ಸ್ಕೀಮ್ ತಂದರು. ಆ ಸ್ಕೀಮಲ್ಲಿ ಏನು ಪ್ರಾವಿಷನ್ ಮಾಡಿದ್ದಾರೆ ಅಂತಂದರೆ, ಯಾವುದೇ ಒಂದು ಇಂಡಿವಿಜುವಲ್ ಡೈರೆಕ್ಟ್ ಒಂದು RBI ಜೊತೆನೇ ಒಂದು ಅಕೌಂಟ್ನ ಓಪನ್ ಮಾಡಿಸಿ ಡೈರೆಕ್ಟಾಗಿ ಇಲ್ಲಿ ನಾವು ಪ್ರೈಮರಿ ಮಾರ್ಕೆಟಿಂದನೇ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ಬೋದು, ಬೈ ಮಾಡಬಹುದು. ಈ ಥರ ಒಂದು ಸ್ಕೀಮ್ ತರ್ತಾರೆ. ಆ ಸ್ಕೀಮ್ ಹೆಸರೇನು ಅಂತಂದರೆ ರಿಟೇಲ್ ಡೈರೆಕ್ಟ್ ಸ್ಕೀಮ್. ಸೊ ಈ ಸ್ಕೀಮಲ್ಲಿ ಏನೇನು ಪಾಯಿಂಟ್ಸ್ ಇಂಪಾರ್ಟೆಂಟು ಅದನ್ನೆಲ್ಲ ನಾನು ಲಿಸ್ಟ್ ಡೌನ್ ಮಾಡಿದ್ದೀನಿ. ಇದಿಷ್ಟು ನೆನಪಿಟ್ಕೊಂಡ್ರೆ ಇಟ್ ಈಸ್ ಇನಫ್ ಫಾರ್ ದಿಸ್ ಸ್ಕೀಮ್. ಆ್ಯಂಡ್ ಈ ಟಾಪಿಕ್ ಮೇಲೆ ಆಲ್ರೆಡಿ ಕ್ವಶನ್ಸ್ ಬಂದಿದೆ ಆಯಿತಾ. ಬಟ್ ಸ್ಟಿಲ್ ಇಟ್ ಕ್ಯಾನ್ ಆಸ್ಕ್ಡ್ ಇನ್ ದ ಫಾರ್ಮ್ ಆಫ್ ಒನ್ ಸಿಂಗಲ್ ಸ್ಟೇಟ್ಮೆಂಟ್, ಇಫ್ ನಾಟ್ ಎ ಹೋಲ್ ಕ್ವಶನ್ ಆನ್ ಇಟ್ ಆಯಿತಾ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ರಿಟೇಲ್ ಡೈರೆಕ್ಟ್ ಸ್ಕೀಮು ಯಾರಿಗೋಸ್ಕರ ಮಾಡಿರೋದು, ಇಂಡಿವಿಜುವಲ್ಸು. ಸೊ ಇಂಡಿವಿಜುವಲ್ಸ್ ಲೈಕ್ ವಿ, ನಾಟ್ ವಿ, ಇಂಡಿವಿಜುವಲ್ಸ್ ಲೈಕ್ ಅಸ್ ಆಯಿತಾ. ಸೊ ಏನಕ್ಕೆ ಅವರಿಗೆ ಆಲ್ರೆಡಿ ಇತ್ತು ತಾನೇ ಪ್ರಾವಿಷನ್ಸು ಸೊ ಪ್ರೈಮರಿ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಏನು ಅಂತ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಬಟ್ ಈಗ ಟೆಂಪ್ರರಿ ಪಾಸಲ್ಲಿಡು. ಪ್ರೈಮರಿ ಮಾರ್ಕೆಟಲ್ಲಿ ಯಾರು ಇಂಡಿವಿಜುವಲ್ಸ್ಗಳು ಟ್ರೇಡ್ ಮಾಡೋ ಒಂದು ಪ್ರಾವಿಷನ್ನ ಇದು ಅಲೋ ಮಾಡುತ್ತೆ, ಲೈಕ್ ರಿಟೇಲ್ ಇಂಡಿವಿಜುವಲ್ಸ್, ಲೈಕ್ ಹೌಸ್ ಹೋಲ್ಡ್ಸ್ ಆಯಿತಾ. ನೆಕ್ಸ್ಟು ಡೈರೆಕ್ಟ್ಲಿ ಫ್ರಮ್ RBI ಇವಾಗ ನಾವು ಟ್ರೇಡ್ ಮಾಡಬಹುದು. ಈ ಸ್ಕೀಮ್ ಅಲ್ಲಿ ನನ್ನ ಅಕೌಂಟ್ನ ನಾನು ಓಪನ್ ಮಾಡಿಸಿದ್ರೆ. ಆದರೆ ಅಲ್ಲಿ ಪ್ರೈಮರಿ ಮಾರ್ಕೆಟಲ್ಲಿ ಬಿಡ್ಡಿಂಗ್ ಆಗುತ್ತೆ ಗವರ್ಮೆಂಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಆ ಬಿಡ್ಡಿಂಗಲ್ಲಿ ಇಟ್ ಈಸ್ ನಾಟ್ ಅಲೌಡ್. ಕಾಂಪಿಟೇಟಿವ್ ಬಿಡ್ಡಿಂಗ್ ಏನಿದೆ ಅದನ್ನು ಮಾಡೋಕ್ಕಾಗಲ್ಲ. ಬಿಡ್ಡಿಂಗ್ ಅಂದರೆ ಏನು, ಇದು ಹರಾಜು ಕೂಗ್ತಾರಲ್ಲ ಆ ಥರ ಆಯಿತಾ, ಅದು ಮಾಡೋಕ್ಕಾಗಲ್ಲ. ಬಟ್ ಬೈ ಮಾಡ್ಕೊಬೋದು. ನೆಕ್ಸ್ಟು ಆ್ಯಕ್ಸಸ್ ಟು ಕ್ಯಾಪಿಟಲ್ ಮಾರ್ಕೆಟ್.
ಆ್ಯಕ್ಸಸ್ ಟು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಅಂದ್ರೇನು, ಯಾವ್ಯಾವ ಥರ ಮಾರ್ಕೆಟ್ ಇದೆ ಹಾಗಾದರೆ? ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಒಂದು ಹೋಲ್ ಸಿನಾರಿಯೋ ತೊಗೊಂಡ್ರೆ, ಈ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಒನ್ ಆಫ್ ದ ಟೈಪ್ ಬಂದು ಕ್ಯಾಪಿಟಲ್ ಮಾರ್ಕೆಟ್, ಇನ್ನೊಂದು ಟೈಪು ಮನಿ ಮಾರ್ಕೆಟ್ ಅಂತ ಬರುತ್ತೆ. ದಟ್ ಟು ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್ ಇನ್ ದಿಸ್ ವಿಡಿಯೋ ಇಟ್ ಸೆಲ್ಫ್, ಆಯಿತಾ. ಸೊ ಆ್ಯಕ್ಸಸ್ ಟು ಕ್ಯಾಪಿಟಲ್ ಮಾರ್ಕೆಟ್ ಬಿಕೇಮ್ ಈಸಿ ಆ್ಯಂಡ್ ಸೆಕ್ಯೂರ್ ಡ್ಯೂ ಟು ದಿಸ್ ಸ್ಕೀಮ್, ಬಿಕಾಸ್ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಯಾರು? RBI. ಆ್ಯಂಡ್ ನಾವು ಏನು ಟ್ರೇಡ್ ಮಾಡ್ತಿರೋದು ಯಾವ ಎಂಟಿಟಿಯಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸು. ಸೊ ಗವರ್ಮೆಂಟ್ ಸೆಕ್ಯೂರಿಟಿ ಅಂತ ಅಂದ್ರೇ ಇಟ್ ಈಸ್ ಲೆಸ್ ರಿಸ್ಕಿ ಇರೋದ್ರಿಂದ ಸೇಫ್ ಟು ಇನ್ವೆಸ್ಟ್. ಸೊ ಎವ್ರಿ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಬರೀ ಏನು ಬಿಸ್ನೆಸ್ ಮ್ಯಾನ್ ಆಗಲಿ, ಬರೀ ಏನು ಗವರ್ಮೆಂಟ್ ಆಫೀಷಿಯಲ್ಸು ಅಥವಾ ರಿಸ್ಟ್ರಿಕ್ಷನ್ ಹಾಕಿಲ್ಲ ಇವರಷ್ಟೇ ಮಾಡಬೇಕು ಅಂತ. ಯಾರು ಬೇಕಂದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಟ್ರೇಡ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಸ್ಕೀಮ್. ಸೊ ಆ ಕಾನ್ಸೆಪ್ಟ್ ಅರ್ಥ ಆಯಿತು. ಬಟ್ ಇದರಲ್ಲಿ ಇವಾಗ ಇವೆರಡು ಟಾಪಿಕಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ ಅಂತಂದರೆ, ಕ್ವಶನ್ ಏನು ಬರುತ್ತೆ? ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ರೆಗ್ಯುಲೇಟೆಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಅಂತ ಕೇಳ್ತಾರೆ. ಆಪ್ಷನ್ ಪ್ರೈಮ್ ಮಿನಿಸ್ಟರ್ ಆಫೀಸು, ಮಿನಿಸ್ಟ್ರಿ ಆಫ್ ಫೈನಾನ್ಸು, RBI, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಇರುತ್ತೆ. ಎಲ್ಲ ಆಪ್ಷನ್ಸು ಕನ್ಫ್ಯೂಷನ್ ಆಗುತ್ತೆ. ಒಂದು ಸಲ ಆದರೂ ಓದಿಲ್ಲ ಅಂತ ಅಂದರೆ, ಹಾಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ರೆ ಯಾರಿಗಾದರೂ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಮೋಸ್ಟ್ಲಿ ಓದಿಲ್ಲದೆ ಇರೋರು ಏನು ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್ನ ಚೂಸ್ ಮಾಡ್ತಾರೆ. ಬಿಕಾಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತಂದರೆ ಇಟ್ ಈಸ್ ರಿಲೇಟಿಂಗ್ ಟು ಗೆಟಿಂಗ್ ಮನಿ ಬೈ ಇಶ್ಯೂಯಿಂಗ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಟು ಸಮ್ ಅದರ್ ಎಂಟಿಟಿ. ಸೊ ಹಣದ್ದೆಲ್ಲ ಯಾರು ನೋಡ್ಕೊಳ್ಳೋದು? ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ಟ್ರಾಪಿಗೆ ಬೀಳ್ತಾರೆ. ಬಟ್ ಇಟ್ ಈಸ್ ನಾಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇಟ್ ಈಸ್ RBI. ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? RBI. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಫ್ರೇಮ್ ಮಾಡಿದ್ದೀನಿ ಅಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ರಿಟೇಲ್ ಡೈರೆಕ್ಟ್ ಸ್ಕೀಮ್. ಆಯಿತಾ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಸ್ಕೀಮ್ ಈಸ್ ಇನಿಷಿಯೇಟೆಡ್ ಬೈ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಆಯಿತಾ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತದೆ? ದಿಸ್ ಸ್ಕೀಮ್ ಪ್ರೊವೈಡ್ಸ್ ದ ಪ್ರಾವಿಷನ್ ಓನ್ಲಿ ಫಾರ್ ದ ಬಿಸ್ನೆಸ್ ಮೆನ್. ಥರ್ಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಇಂಡಿವಿಜುವಲ್ಸ್ ಕ್ಯಾನ್ ಇನ್ವೆಸ್ಟ್ ಓನ್ಲಿ ಇನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ನಾಟ್ ಇನ್ ಸೆಕೆಂಡರಿ ಮಾರ್ಕೆಟ್. Treasury bills and dated securities can be traded but not state development loans. ಈ ಥರ ಕೇಳ್ತಾನೆ ಒಂದು ಕ್ವಶನ್. ಈಗ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಅಂದರೆ ಎಷ್ಟು ಟೈಪ್ ಇದೆ? 4 ಟೈಪ್ ಹೇಳಿದ್ವಿ ಅಲ್ವಾ? ಯಾವ್ಯಾವುದು? ಟ್ರೆಜರಿ ಬಿಲ್ಸು, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸು, ಡೇಟೆಡ್ ಸೆಕ್ಯೂರಿಟಿ ಮತ್ತು ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸು. ಇದರಲ್ಲಿ ಏನು ಹೇಳ್ತಿದ್ದಾನೆ? ಟ್ರೆಜರಿ ಬಿಲ್ಸು ಮತ್ತು ಡೇಟೆಡ್ ಸೆಕ್ಯೂರಿಟೀಸ್ ಮಾಡ್ಬೋದಂತೆ, ಆದರೆ SDLನ ನಾವು ಮಾಡೋಂಗಿಲ್ವಂತೆ. ಸೊ ಈ ಥರ ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾನೆ. ನಾವು ಏನು ಡಿಸ್ಕಸ್ ಮಾಡ್ಬೇಕಾದ್ರೆ ಏನು ಹೇಳಿದ್ವಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಎಲ್ಲನೂ ಟ್ರೇಡ್ ಮಾಡ್ಬೋದು. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ನೆಕ್ಸ್ಟು ಇಂಡಿವಿಜುವಲ್ಸು ಪ್ರೈಮರಿ ಮಾರ್ಕೆಟಲ್ಲಿ ಅಷ್ಟೇ ಇನ್ವೆಸ್ಟ್ ಮಾಡೋಕ್ಕಾಗೋದು ರಿಟೇಲ್ ಇದರಲ್ಲಿ ಅಂತ ಅಂದರೆ ನೋ, ಇಟ್ ಈಸ್ ಆಲ್ಸೋ ಫಾಲ್ಸ್. ಸೆಕೆಂಡ್ರಿ ಮಾರ್ಕೆಟಲ್ಲೂ ದೇ ಕ್ಯಾನ್ ಇನ್ವೆಸ್ಟ್. ಇದೇ ಥರ ಟ್ರ್ಯಾಪ್ ಮಾಡೋದು. ಆಮೇಲೆ ಓನ್ಲಿ ಫಾರ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ವಾ? ನೋ, ಈವನ್ ಹೌಸ್ ಹೋಲ್ಡ್ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ನೆಕ್ಸ್ಟು ಸ್ಕೀಮ್ ಇನಿಷಿಯೇಟೆಡ್ ಬೈ ಯಾರು? ಅದು ಆ ಸ್ಕೀಮ್ ಯಾರ್ದು ತಂದಿರೋದು? RBI, ನಾಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಎಲ್ಲನೂ ತಪ್ಪಾಯ್ತಾ? ಇದು ತಪ್ಪಾ? ಸೊ ಆನ್ಸರ್ ಏನು? ಇಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿರ್ತಾರೆ, ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಅಂತ, ಇನ್ಕರೆಕ್ಟ್ ಅಂತ ಕೊಟ್ಟಿರ್ತಾರೆ. ಸೊ ಕರೆಕ್ಟ್ ಅಂತ ಕೊಟ್ಟರೆ ಯಾವ್ದು ಆನ್ಸರ್ ಆಗುತ್ತೆ? ಯಾವುದು ಕರೆಕ್ಟ್ ಅಲ್ಲ, ನನ್ ಆಫ್ ದಿ ಎಬೋ. ಅಲ್ಲಿ ರಾಂಗ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ರೆ ಎಲ್ಲ ತಪ್ಪು, ಆಲ್ ಆಫ್ ದಿ ಎಬೋ. ಸೊ ಇದರಲ್ಲೂ ಕೂಡ ಎಷ್ಟೊಂದು ಸಲ ಮಿಸ್ಟೇಕ್ ಆಗಿತ್ತು, ನನಗೆ ಆಗಿತ್ತು ಎಷ್ಟೊಂದು ಸಲ. ಪ್ರಾಕ್ಟೀಸ್ ಮಾಡ್ತಾ ಇದೋಯ್ತು. ಇನ್ಕರೆಕ್ಟ್ ಅಂತ ಕೊಟ್ಟಿರೋದನ್ನ ಕರೆಕ್ಟ್ ಅಂತಲೇ ಓದ್ಬಿಟ್ಟು ಅದನ್ನು ಗೊತ್ತಿರೋ ಆನ್ಸರ್ನು ತಪ್ಪು ಮಾರ್ಕ್ ಮಾಡಿಬಿಟ್ಟು ಬರೋದು. ಸೊ ದೀಸ್ ಥಿಂಗ್ಸ್ ಆಲ್ಸೋ ಹ್ಯಾಪನ್. ಸೊ ಇವಾಗಿಂದನೇ ಇದೆಲ್ಲ ಬ್ರೈನಲ್ಲಿ ರೆಕಾರ್ಡ್ ಮಾಡ್ಕೊತಾ ಇರಬೇಕು. ದಟ್ ಈ ಥರ ಎಲ್ಲ ಇದೆ ಸಿಚುಯೇಷನ್ಸು, ಈ ಥರ ಕಂಡೀಷನ್ಸ್ ಬರುತ್ತೆ, ಈ ಟೈಮಲ್ಲಿ ಐ ನೀಡ್ ಟು ಬಿ ಮೋರ್ ಅಲರ್ಟ್ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಫೈನಾನ್ಷಿಯಲ್ ಮಾರ್ಕೆಟ್. ದೇರ್ ಆರ್ 2 other concepts which I have left in the text book. You go through that once ಬಿಕಾಸ್ ಅದರಲ್ಲಿ FDI ಏನು FPI ಅದೆಲ್ಲ ಏನೇನೋ ಕಾನ್ಸೆಪ್ಟ್ಸ್ ಎಕ್ಸ್ಟ್ರಾ ಇದೆ, ಅದು ಇನ್ನೂ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಈಗಲೇ ಹೇಳಿದ್ರೆ ಅದು ಅರ್ಥ ಆಗೋಲ್ಲ. ಸೊ ವಿಲ್ ಡೂ ಇಟ್ ಆಫ್ಟರ್ ಐ ಕವರ್ ದ ಬೇಸಿಕ್ ಕಾನ್ಸೆಪ್ಟ್ ವಿಚ್ ಆರ್ ಪಾರ್ಟ್ ಆಫ್ ದಟ್ 2 paragraphs. ಆಯಿತಾ. ಸೊ ನೆಕ್ಸ್ಟು ಫೈನಾನ್ಷಿಯಲ್ ಮಾರ್ಕೆಟ್. ಅದರಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಇದೆ. ಮನಿ ಮಾರ್ಕೆಟ್. ಸೊ ಈ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಅಗೇನ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್.
ಮನಿ ಮಾರ್ಕೆಟಲ್ಲೂ ಸೇಮ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್ ಅಂತ ಇದೆ. ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್. ಕ್ಯಾಪಿಟಲ್ ಮಾರ್ಕೆಟ್ ಅಂತ ಅಂದರೆ ಲೈಕ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ನ ಟ್ರೇಡ್ ಮಾಡೋದು, ಲಾಂಗ್ ಟರ್ಮ್, ಆಯಿತಾ. ಮನಿ ಮಾರ್ಕೆಟ್ ಅಂತ ಅಂದರೆ ಶಾರ್ಟ್ ಟರ್ಮ್. ಸೊ ನಮ್ಮ ಲಾಸ್ಟ್ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಲಾಂಗ್ ಟರ್ಮ್ ಅಂದರೆ ಯಾವುದಕ್ಕೆ ಕರಿತೀವಿ, ಶಾರ್ಟ್ ಟರ್ಮ್ ಯಾವುದಕ್ಕೆ ಕರಿತೀವಿ ಅಂತ. ಸೊ ಲೆಸ್ ದ್ಯಾನ್ 1 year ಇದ್ದರೆ ಇಟ್ ಈಸ್ ಶಾರ್ಟ್ ಟರ್ಮ್, ಮೋರ್ ದ್ಯಾನ್ ಆರ್ ಈಕ್ವಲ್ ಟು 1 year ಇದ್ದರೆ ಇಟ್ ಈಸ್ ಲಾಂಗ್ ಟರ್ಮ್. ಯಾವ್ಯಾವುದು ಲಾಂಗ್ ಟರ್ಮ್ ಯಾವ್ಯಾವ್ದು ನೋಡಿದ್ವಿ ನಾವು, ಲೈಕ್ ಡೇಟೆಡ್ ಸೆಕ್ಯೂರಿಟೀಸ್, ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಲಾಂಗ್ ಟರ್ಮ್ ಅಲ್ವಾ, ಅದು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಬರುತ್ತೆ. ದೆನ್ ನಮ್ಮ ಇದು ಇಕ್ವಿಟೀಸ್ ಎಲ್ಲ ತೊಗೊತೀವಲ್ಲ ನಾವು, ಶೇರ್ಸು ಸ್ಟಾಕ್ ಮಾರ್ಕೆಟಿಂದ, ಅದು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಬರುತ್ತೆ. ನೆಕ್ಸ್ಟು ಹಾಗಾದರೆ ಡೆಟ್ ಬರಲ್ವಾ, ಡೆಟ್ ಸೆಕ್ಯೂರಿಟೀಸ್ ಯಾವುದು ಬರಲ್ವಾ, ಬರುತ್ತೆ. ಡೇಟೆಡ್ ಸೆಕ್ಯೂರಿಟಿ ಏನು ಡೆಟ್ ಟೈಪೇ ತಾನೆ. ಸೊ ಡೆಟ್ ಸೆಕ್ಯೂರಿಟೀಸು ಬರುತ್ತೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ. ಮನಿ ಮಾರ್ಕೆಟಲ್ಲಿ ಮೋಸ್ಟ್ಲಿ ಡೆಟ್ ಸೆಕ್ಯೂರಿಟೀಸ್ ಇರುತ್ತೆ, ಈಕ್ವಿಟಿ ಏನಿರಲ್ಲ, ಆಯಿತಾ. ಸಾರಿ, ಡೆಟ್ ಸೆಕ್ಯೂರಿಟೀಸು, ಈಕ್ವಿಟಿ ಏನಿರಲ್ಲ, ಆಯಿತಾ. ನೆಕ್ಸ್ಟ್ ಇನ್ನೊಂದು ಡಿಫ್ರೆನ್ಸ್ ಏನು ಅಂತ ಅಂದರೆ ಲಿಕ್ವಿಡಿಟಿ. ಫಾರ್ ಎಕ್ಸಾಂಪಲ್ ಲಿಕ್ವಿಡಿಟಿ ಅಂತ ಅಂದ್ರೇನು, ಈಗ ಗೋಲ್ಡ್ ಇದೆ ಮತ್ತು ನಿನ್ನ ಹತ್ರ ಕ್ಯಾಶ್ ಇದೆ. ಈಸಿಯಾಗಿ ನೀನು ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಇವೆರಡರಲ್ಲಿ ಯಾವುದನ್ನು ಕೊಟ್ಟರೆ ನಿಂಗೆ ಬೇಕಾಗಿರೋ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಗೋಲ್ಡ್ ಕೊಟ್ರೇನಾ, ಕ್ಯಾಶ್ ಕೊಟ್ರೇನಾ? ಕ್ಯಾಶ್ ಅಲ್ವಾ. ಸೊ ಕ್ಯಾಶ್ ಈಸ್ ಮೋರ್ ಲಿಕ್ವಿಡ್ ದ್ಯಾನ್ ಗೋಲ್ಡ್. ಆ ಥರ ಅದನ್ನು ನಾವು ಲಿಕ್ವಿಡಿಟಿ ಅಂತ ಹೇಳ್ತೀವಿ, ಆಯಿತಾ. ಸೊ ಲಿಕ್ವಿಡಿಟಿ ಇಲ್ಲಿ ಜಾಸ್ತಿ ಇರುತ್ತೆ ಕ್ಯಾಪಿಟಲ್ ಮಾರ್ಕೆಟಲ್ಲಿ, ಮನಿ ಮಾರ್ಕೆಟಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ ಇಟ್ ಈಸ್ ಆಲ್ವೇಸ್ ಮನಿ ಮಾರ್ಕೆಟ್, ಬಿಕಾಸ್ ಶಾರ್ಟ್ ಟರ್ಮ್ ಅಲ್ವಾ. ಸೊ ಕ್ಯಾಶಲ್ಲೇ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ, ಕ್ಯಾಶ್ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ. ಸೊ ಮನಿ ಮಾರ್ಕೆಟ್ ಈಸ್ ಮೋರ್ ಲಿಕ್ವಿಡ್ ದೆನ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಇದೇನಾಯಿತು, ಕ್ಯಾಪಿಟಲ್ ಮಾರ್ಕೆಟ್ ಅಂದರೆ ಏನು ಅಂತ ಗೊತ್ತಾಯಿತು, ಮನಿ ಮಾರ್ಕೆಟ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಮನಿ ಮಾರ್ಕೆಟಲ್ಲಿ ಏನೇನು ಬರುತ್ತೆ ಹಾಗಾದರೆ, ಈ ಟ್ರೆಷರಿ ಬಿಲ್ಸು, ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸು, ಅದೆಲ್ಲ ಬರುತ್ತೆ. ಇದು ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಷ್ಟೇ ಆಯಿತು. ಇದಲ್ಲದೆ ಪ್ರೈವೇಟ್ ಟೈಪ್ ಆಫ್ ಏನು ಫೈನಾನ್ಷಿಯಲ್ ಅಸೆಟ್ಸ್ ಏನೇನು ಬರುತ್ತೆ, ಕಾಲ್ ಮನಿ, ಆಮೇಲೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಟು, ಸರ್ಟಿಫಿಕೇಟ್ ಆಫ್ ಬಿಲ್, ಈ ಥರ ಇದ್ದಾವೆ. ಅದೇನು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಇಟ್ ನಾವು. ಬಟ್ ಅದಕ್ಕಿಂತ ಮುಂಚೆ ವಿಲ್ ಡು ವಾಟ್ ಈಸ್ ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ವಾಟ್ ಈಸ್ ಸೆಕೆಂಡ್ರಿ ಮಾರ್ಕೆಟ್, ಆಯಿತಾ. ವೆಯ್ಟ್. ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ಮನಿ ಮಾರ್ಕೆಟ್. ಲಾಂಗ್ ಟರ್ಮ್, ಇದು ಶಾರ್ಟ್ ಟರ್ಮ್. ಇಕ್ವಿಟಿ ಸೆಕ್ಯೂರಿಟೀಸ್ ಇರುತ್ತೆ, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಇಲ್ಲಿ ಮೋಸ್ಟ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಲಿಕ್ವಿಡಿಟಿ ಇದರಲ್ಲಿ ಕಡಿಮೆ ಇರುತ್ತೆ ಕಂಪೇರ್ ಟು ದಿಸ್ ಒನ್, ಆ್ಯಂಡ್ ಹಿಯರ್ ಲಿಕ್ವಿಡಿಟಿ ಈಸ್ ಮೋರ್. ಸೊ ಪ್ರೈಮರಿ ಮಾರ್ಕೆಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹಿಯರ್ ಇಟ್ ಈಸ್. ಪ್ರೈಮರಿ ಮಾರ್ಕೆಟ್ ಅಂತಂದರೆ ಫಸ್ಟು ಒಂದು ಎಕ್ಸಾಂಪಲ್ ತಗೋ. ಒಂದು ಕಂಪ್ನಿ ಇದೆ, ಅದ್ರ ಹೆಸರು ಬಂದ್ಬಿಟ್ಟು ಬೇಬಿ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪ್ನಿ ಏನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತಂದರೆ ಸಮಥಿಂಗ್ ರಿಲೇಟೆಡ್ ಟು ಲೈಕ್ ಬೇಬೀಸ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಸೋಪು, ಬಾಡಿ ವಾಶು, ಮಾಯ್ಶ್ಚರೈಸರ್, ಆಮೇಲೆ ಕ್ರ್ಯಾಡಲ್ಲು, ಆಮೇಲೆ ಎನಿಥಿಂಗ್ ಲೈಕ್ ಗಿಫ್ಟಿಂಗ್ ಪ್ರಾಡಕ್ಟ್ಸ್ ರಿಲೇಟೆಡ್ ಟಾಯ್ಸು, ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಅನ್ಕೋ, ಆಯಿತಾ. ಇದ್ರದ್ದು ಇವಾಗ ಒಂದು ಎಂಥ ಪ್ರಾಫಿಟ್ಸು ತುಂಬ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತಂದರೆ ಇಟ್ ಈಸ್ ನೌ ಎಲಿಜಿಬಲ್ ಟು ರಿಜಿಸ್ಟರ್ ಇಟ್ ಸೆಲ್ಫ್ ಇನ್ ಟು ಸ್ಟಾಕ್ ಎಕ್ಸ್ಚೇಂಜ್ ಅಂತಂದರೆ ಇದ್ರ ಶೇರ್ಸ್ನ ಇದು ಟ್ರೇಡ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಅಷ್ಟು ಎಲಿಜಿಬಲ್ ಆಗುತ್ತೆ ಈ ಕಂಪ್ನಿ, ಆಯಿತಾ. ಅಷ್ಟು ಎಲಿಜಿಬಲ್ ಆದಮೇಲೆ ಇದು ಫಸ್ಟ್ ಟೈಮು ಇದ್ರ ಶೇರ್ಸ್ನ ಈ ಸ್ಟಾಕ್ ಎಕ್ಸ್ಚೇಂಜಸ್ ಜೊತೆ ಟ್ರೇಡ್ ಮಾಡೋದಕ್ಕೆ ಅಗ್ರಿ ಮಾಡುತ್ತೆ. ಆ ಫಸ್ಟ್ ಟೈಮ್ ಮಾಡುತ್ತಲ್ವ, ಅದನ್ನು ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀವಿ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಫಸ್ಟ್ ಟೈಮ್ ಪಬ್ಲಿಕ್ಕಿಗೆ ಇವನ ಕಂಪ್ನಿದು ಶೇರ್ಸ್ನ ಆಫರ್ ಮಾಡ್ತಿದ್ದಾನೆ, ಇಟ್ ಈಸ್ ಟ್ರೇಡಬಲ್ ನಾವು ಅಂತ, ಆಯಿತಾ. ಇದೆಲ್ಲಾಗುತ್ತೆ ಅಂತಂದರೆ ಇದಾಗೋದೇ ಪ್ರೈಮರಿ ಮಾರ್ಕೆಟ್. ಇದಿಷ್ಟು ಪ್ರೋಸೆಸ್ ಏನಿದೆ, ಇದಿಷ್ಟು ಪ್ರೈಮರಿ ಮಾರ್ಕೆಟ್. ಆಮೇಲೆ ಏನಾಗುತ್ತೆ, ಇಲ್ಲಿ BSE ಮತ್ತು NSE ಅವ್ರು ತೊಗೊತಾರೆ. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇವರಿಬ್ಬರು ಈ ಕಂಪ್ನಿದು ಇದನ್ನು ತೊಗೊಂಡಿರ್ತಾರೆ. ಇದೇ ಟೈಮಲ್ಲಿ ಹಾಗಾದರೆ ಇಂಡಿವಿಜುವಲ್ಸ್ ತೊಗೊಳಕ್ಕಾಗಲ್ವಾ, IPOಗಳನ್ನ ತೊಗೊಬೋದು. ಹೇಗೆ, ಇದು ಎಲ್ಲೆಲ್ಲಿ ನಿನಗೆ ಸಿಗುತ್ತೆ, ಲೈಕ್ ಗ್ರೋ ಆ್ಯಪ್ ಅಥವಾ ಝೆರೋದ ಕೈಟ್, ಅಲ್ಲಿ ನೀನು ಅಕೌಂಟ್ ಮಾಡ್ಕೊಬೋದು. IPO ಬಂದಾಗ ನಿಮಗೆ ಒಂದು ಸುಮಾರು ದಿನ ಮುಂಚೆನೇ ಗೊತ್ತಾಗುತ್ತೆ ಈ ಕಂಪ್ನಿ IPO ಬರ್ತಿದೆ ಅಂತ ಅಂದ್ಬಿಟ್ಟು. ಸಾರಿ. ನೆಕ್ಸ್ಟು ಸೆಕೆಂಡ್ರಿ ಮಾರ್ಕೆಟಲ್ಲಿ ಬರುತ್ತೆ. ಹೇಗೆ ಅಂತಂದರೆ ಇವ್ರ ಹತ್ರದಲ್ಲಿರೋ ಶೇರ್ಸ್ಗಳನ್ನ ಇವಾಗ ನಾವು ಇಲ್ಲಿ
ಪರ್ಚೇಸ್ ಮಾಡ್ಕೊತೀವಿ. ನೆಕ್ಸ್ಟು ಫರ್ದರ್ ಇದಾದಮೇಲೆ ಏನು ಟ್ರೇಡ್ ಆಗುತ್ತೆ ಆ ಶೇರ್ಸ್ಗಳು, ಅದನ್ನು ನಾವು ಸೆಕೆಂಡ್ರಿ ಮಾರ್ಕೆಟಿಂದನೇ ತೊಗೊಳೋದು. ಇವ್ರ ಹತ್ರದಿಂದ ನಾವು ತೊಗೊತೀವಿ. ಸೊ ದ್ಯಾಟ್ ಬಿಕಮ್ಸ್ ಸೆಕೆಂಡ್ರಿ ಮಾರ್ಕೆಟ್. ಇದರಲ್ಲಿ ಮತ್ತೆ ಇನ್ನೊಂದು ಬರುತ್ತೆ, ಫರ್ದರ್ ಪಬ್ಲಿಕ್ ಆಫರಿಂಗ್ ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮ್ ಮಾಡಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗು. ಇದೇ ಕಂಪ್ನಿ ಇನ್ನೂ ಜಾಸ್ತಿ ಪ್ರಾಫಿಟಬಲ್ ಆಗಿ ಏನು ಮಾಡುತ್ತೆ, ಇನ್ನೂ ಸಮ್ ಚಂಕ್ಸ್ ಆಫ್ ಶೇರ್ಸ್ನ ಮಾರ್ಕೆಟಿಗೆ ಬಿಡುತ್ತೆ. ಅದನ್ನು ನಾವು ಫರ್ದರ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತೀವಿ. ಐ ಹೋಪ್ ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ಏನು ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ. ವಿಲ್ ನಾವು ಡಿಸ್ಕಸ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟಲ್ಲಿ ಯಾವುದು ಹೇಳಿದ್ನಲ್ವ ನಾನು, ಕಮರ್ಷಿಯಲ್ ಪೇಪರ್ಸ್, ದ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಕಾಲ್ ಮನಿ, ನೋಟಿಸ್ ಮನಿ, ಆಲ್ ದೀಸ್ ಥಿಂಗ್ಸ್. ಸೊ ಫಸ್ಟ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಕಾಲ್ ಮನಿ. ಕಾಲ್ ಮನಿ ಅಂತ ಅಂದರೆ, ಈಗ ಇಲ್ಲಿ ಬರ್ದಿರೋದನ್ನ ಬಿಡು, ಅಸ್ಯೂಮ್ ಮಾಡು, ನಾನು ನಿನ್ನ ಹತ್ರ ಸಾಲ ಇಸ್ಕೊತೀನಿ. ಈಗ ಇಸ್ಕೊತೀನಿ, ನಾಳೆ ಬೆಳಗ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ. ನಾಳೆ ಬೆಳಗ್ಗೆ ಕೊಟ್ಬಿಡ್ತೀನಿ. ಅದಕ್ಕೆ ನೀನೇನಾದರೂ ನನ್ನ ಹತ್ರ ಇದನ್ನ ಅಡ ಇಟ್ಟು ಅವಾಗಷ್ಟೇ ಕೊಡ್ತೀನಿ ಅಂತ ಹೇಳ್ತೀಯ? ಇಲ್ಲ, ಕೊಡ್ತೀಯ ನೀನು ನನಗೆ ದುಡ್ಡು, ಆದರೆ ಇದರಲ್ಲಿ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತೀಯ ಅಂತಂದರೆ, ನಾರ್ಮಲಾಗಿ ನೀನು 5% ಚಾರ್ಜ್ ಮಾಡಿದ್ರೆ ಇದರಲ್ಲಿ 7% ಚಾರ್ಜ್ ಮಾಡ್ತೀಯ. ಬಿಕಾಸ್ ದಟ್ಸ್ ಹೌ ಬಿಸ್ನೆಸ್ ವರ್ಕ್ಸ್. ಅರ್ಜೆಂಟ್ ನೀಡ್ ಇದೆ ನನಗೆ, ಸೊ ನಿನಗೆ ಅದು ಗೊತ್ತು, ಇವಳಿಗೆ ಬೇಕೇ ಬೇಕು ಈ ಟೈಮಲ್ಲಿ. ನಾನು ಏನು ಇಂಟ್ರೆಸ್ಟ್ ಕೇಳಿದ್ರು ಅವಳು ಕೊಡೋಕ್ಕೆ ರೆಡಿ ಇರ್ತಾಳೆ, ಅವಳಿಗೆ ಎಮರ್ಜೆನ್ಸಿ ಇವಾಗ ದುಡ್ಡು ಬೇಕು ಅಷ್ಟೇ, ಆಯಿತಾ? ಸೊ ಇಂಥ ಟೈಮಲ್ಲಿ ಇಂಟ್ರೆಸ್ಟ್ ಏನು ಮಾಡ್ತಾರೆ ಅವರು, ಹೈ ಇಟ್ಟಿರ್ತಾರೆ. ಆದರೆ ಇದರಲ್ಲಿ ಅಡ ಏನಾದರೂ ಇಡಕ್ಕೆ ಕೇಳ್ತೀಯ ನೀನು? ಇಲ್ಲ. ಸೊ ಅದನ್ನು ಅನ್ಸೆಕ್ಯೂರ್ಡ್ ಅಂತ ಹೇಳ್ತೀವಿ ನಾವು. ಓವರ್ ನೈಟ್ ಅಂತ ಅಂದರೆ ಒಂದು ರಾತ್ರಿ ಆದಮೇಲೆ ಬೆಳಗ್ಗೆ ಕೊಟ್ಬಿಡ್ತಾರೆ, ಆಯಿತಾ? ಒಂದು ದಿನದ್ದು ಅಷ್ಟೇ. ನೆಕ್ಸ್ಟು ಇದರಲ್ಲಿ ಪಾರ್ಟಿಸಿಪೆಂಟ್ಸ್ ಯಾರು ಅಂತಂದರೆ, ಮ್ಯೂಚುವಲ್ ಫಂಡ್ಸು, ಕಮರ್ಷಿಯಲ್ ಬ್ಯಾಂಕ್ಸು, ಕೋಆಪ್ರೇಟಿವ್ ಬ್ಯಾಂಕ್ಸ್ ಲೈಕ್ ಸಂಘಗಳು, ಆಮೇಲೆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಮ್ಯೂಚುವಲ್ ಫಂಡು, ಪ್ರೈಮರಿ ಡೀಲರ್ಸು, ಇವರೆಲ್ಲರೂ ಈ ಥರ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾರೆ. ಈಗ ಮುತ್ತೂಟ್ ಫೈನಾನ್ಸಲ್ಲಿ ಏನಾದರೂ ಎಮರ್ಜೆನ್ಸಿ ದುಡ್ಡು ಶಾರ್ಟೇಜ್ ಆಗಿದೆ ಅಂತಂದರೆ ಬೇರೆ ಯಾರ ಹತ್ರನಾದರೂ ಇಸ್ಕೊತಾರೆ, ಬೆಳಗ್ಗೆ ವಾಪಸ್ ಕೊಡ್ತಾರೆ. ಅದು ಕಾಲ್ ಮನಿ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ ನಾವು. ವೆರಿ ಶಾರ್ಟ್ ಟೈಮ್, ಓವರ್ ನೈಟ್, ಒಂದು ದಿನದ ಅಷ್ಟೇ ಕೆಲಸ. ಸೊ ಮನಿ ಮಾರ್ಕೆಟಲ್ಲಿ ನಾವೇನು ಹೇಳಿದ್ವಿ, ಶಾರ್ಟ್ ಟರ್ಮ್, ಸೊ ಇಟ್ ಈಸ್ ಒಂದು ದಿನ ಅಷ್ಟೇ. ನೆಕ್ಸ್ಟು ಅದೇ ಥರ ಇನ್ನೊಂದು ಇನ್ಸ್ಟ್ರೂಮೆಂಟು ನೋಟಿಸ್ ಮನಿ ಅಂತ. ನೋಟಿಸ್ ಮನಿಯಲ್ಲಿ ಎಲ್ಲ ಸೇಮು, ಇದು ಕೂಡ ಅನ್ಸೆಕ್ಯೂರ್ಡೆ, ಇದು ಅನ್ಸೆಕ್ಯೂರ್ಡೆ. ಪಾರ್ಟಿಸಿಪೆಂಟ್ಸು ಇವರು ಸೇಮೆ, ಆದರೆ ಇಲ್ಲಿ ಓವರ್ ನೈಟು, ಇಲ್ಲಿ ಫೋರ್ಟ್ ನೈಟ್ ಪೀರಿಯಡ್. ಫೋರ್ಟ್ ನೈಟ್ ಅಂತ ಅಂದರೆ ಲೆಸ್ ದ್ಯಾನ್ 15 ಡೇಸ್ ಅಂತ. ಎಕನಾಮಿಕ್ಸಲ್ಲಿ ತುಂಬ ಸಲ ಬರುತ್ತೆ ಫೋರ್ಟ್ ನೈಟ್ ಅಂತ. ಸೊ 2 to 14 ಡೇಸ್. 1 ಡೇ ಆದರೆ ಏನಾಯಿತು, ಕಾಲ್ ಮನಿ ಆಯಿತು. ಸೊ ಅದಕ್ಕೆ 2 ಇಂದ ಸ್ಟಾರ್ಟ್ ಆಗುತ್ತೆ, 2 to 14 ಡೇಸ್. ಅದನ್ನು ನೋಟಿಸ್ ಮನಿ ಅಂತ ಹೇಳ್ತೀವಿ. ಇದರಲ್ಲೂ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ, ಕಂಪ್ಯಾರಿಟಿವ್ಲಿ ಹೈ ಇರುತ್ತೆ. ಈ ಇನ್ಸ್ಟ್ರೂಮೆಂಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ 7 ಇದೆ ಅಲ್ವಾ, 6.5 ಇದೆ, ಆ ಥರ.